गीता महात्म्ये श्रेयो हि ज्ञानमभ्यासात् ज्ञानाध्यानं विशिष्यते ध्यानात् कर्मफलत्यागः त्यागात् शान्तिरनन्तरं। ಜ್ಞಾನಕ್ಕಿಂತ ಧ್ಯಾನವು ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಹೆಚ್ಚು ಶ್ರೇಷ್ಠ. ಏಕೆಂದರೆ ತ್ಯಾಗದ ಮೂಲಕ ಶಾಂತಿಯು ಕೂಡಲೇ ಲಭಿಸುತ್ತದೆ. ಜ್ಞಾನಿಯ ಮನಸ್ಸು ಸದಾ ಒಂದಿಲ್ಲೊಂದು ವಿಷಯದಲ್ಲಿ ಮಗ್ನವಾಗಿರುತ್ತದೆ. ವಿಷಯ ವಾಸನೆಯಲ್ಲಿ ಮುಳುಗಿರುವ ಮನಸ್ಸು ಗಾಳಿಯಂತೆ ಚಲಿಸುತ್ತಲೇ ಇರುತ್ತದೆ. ತನಗೆ ತಿಳಿದ ವಿಷಯವನ್ನು ಇತರರಿಗೆ ತಿಳಿಸುವ ಅಥವಾ ಜ್ಞಾನ ಬೋಧನೆ ಮೂಲಕ ತಮ್ಮ ಜೀವನ ಸಾಗಿಸುವ ಪ್ರಯತ್ನ ಮಾಡುವ ಜ್ಞಾನಿಗಳು ಸಮಾಜದಲ್ಲಿ ಪ್ರಚಲಿತವಿರುವ ಸಂಪ್ರದಾಯ ಹಾಗೂ ನಂಬಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಮಂಡಿಸಿ ಒಂದಷ್ಟು ವಿವಾದ ಸೃಷ್ಟಿ ಮಾಡುವುದನ್ನು ಕಾಣಬಹುದು. ಕೆಲವು ಜ್ಞಾನಿಗಳು ತಮ್ಮದೇ ಪಂಥ ಸೃಷ್ಟಿಸಿ ಪೋಷಿಸುವುದಕ್ಕೆ ತಮ್ಮ ಅನುಯಾಯಿಗಳನ್ನು ನೇಮಿಸಿ ಸಮಾಜದಲ್ಲಿ ಕಂದಕ ನಿರ್ಮಾಣ ಮಾಡುವುದನ್ನು ಕಾಣಬಹುದು. ಜ್ಞಾನಿಗಳಿಗೆ ಮಾನವ ಅಭಿವೃದ್ಧಿಯೇ ಮೂಲ ಮಂತ್ರವಾಗಿದ್ದರೆ ಧರ್ಮ, ಜಾತಿ, ಮತ, ಗಡಿ, ಪಂಥ, ಭಾಷೆ ಇವೆಲ್ಲವನ್ನೂ ಮೀರಿ ಸಮಾಜದ ಎಲ್ಲರನ್ನೂ ಒಂದುಗೂಡಿಸಬಹುದಾಗಿತ್ತು. ಜ್ಞಾನವು ವಿವಾದವನ್ನು ಸೃಷ್ಟಿಸಿದರೆ ಧ್ಯಾನ ಮೌನವಾಗಿ ತನ್ನ ಕಾರ್ಯನಿರ್ವಹಿಸುತ್ತದೆ. ಜ್ಞಾನದಿಂದ ಕರ್ಮದ ಉತ್ಪತ್ತಿಯಾಗಿ ಕರ್ಮಬಂಧನದಲ್ಲಿ ಸಿಲುಕಿ ಕರ್ಮಬಂಧನದಿಂದ ಹೊರಬರಲು ಅಷ್ಟಾಂಗ ಯೋಗದ ಮೊರೆ ಹೋಗಬೇಕಾಗಬಹುದು. ಆದರೆ ಧ್ಯಾನ ಜ್ಞಾನದಿಂದ ಉತ್ಪತ್ತಿಯಾದ ಋಣಾತ್ಮಕ ಅಂಶಗಳನ್ನು ಅಳಿಸಿ ಮನಸ್ಸು, ದೇಹ ಹಾಗೂ ಆತ್ಮ ಇವುಗಳಲ್ಲಿನ ತಾಪಗಳನ್ನು ನಿವಾರಿಸಿ ಪರಮಾನಂದದೆಡೆಗೆ ಕೊಂಡೊಯ್ಯುತ್ತದೆ. ಧ್ಯಾನ ಮನಸ್ಸಿನಲ್ಲಿರುವ ಎಲ್ಲ ಪೂರ್ವಾಗ್ರಹ ಪೀಡಿತ ಭಾವನೆಗಳನ್ನು, ಕರ್ಮಬಂಧನದಿಂದಾದ ಋಣಾತ್ಮಕ ಅಂಶಗಳನ್ನೂ ಅಳಿಸಿ ಮನಸ್ಸನ್ನು ಸ್ವಚ್ಛಗೊಳಿಸಿದರೆ ಕರ್ಮ ಫಲತ್ಯಾಗ ಮೂಲದಲ್ಲೇ ಋಣಾತ್ಮಕ ಅಥವಾ ಧನಾತ್ಮಕ ಅಂಶಗಳು ಮನಸ್ಸಿನಲ್ಲಿ ದಾಖಲಾಗಿಸದೆ ಕರ್ಮ ಬಂಧನದಲ್ಲಿ ಸಿಲುಕದಂತೆ ಮಾಡಿ ವ್ಯಕ್ತಿ ಸದಾ ಯೋಗ ಸ್ಥಿತಿಯಲ್ಲಿರುವಂತೆ ನೋಡಿಕೊಂಡು ಸದಾ ಆನಂದಮಯ ಜೀವನದೊಂದಿಗೆ ಮನಸ್ಸಿಗೆ ಧ್ಯಾನ ಜ್ಞಾನದ ಅವಶ್ಯಕತೆ ಇಲ್ಲವಾಗಿಸುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.